ಅವಾಗ ಗಣೇಶ್ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಹವಾ ಕ್ರೇಜ್. ಈಗಲೂ ಅದು ಇದೆ, ಬಟ್ ಅವಾಗ ಇನಿಷಿಯಲ್ ಡೇಸ್ ಆಫ್ ಮುಂಗಾರು ಮಳೆ ಟೈಮ್ ಅಂಡ್ ಚಲುವಿನ ಚಿತ್ತಾರ ಇದೆಲ್ಲ ಬಂದಾಗ ಹಿ ವಾಸ್ ಲೈಕ್ ಒಂಥರ ಹಾಟ್ ಕೇಕ್. ಎಲ್ಲ ಹೆಣ್ಮಕ್ಳಿಗೆ ಒಂಥರ ಬಾ ಗಣೇಶ್ ಗಣೇಶ್ ಅಂತ ಒಂಥರ ಕ್ರೇಜಿ ಒಂಥರ ಫೀಲಿಂಗ್ ಇತ್ತು. ಸೊ ನನಗೂ ಖಂಡಿತ ಆಸೆ ಇತ್ತು, ಒಬ್ಬ ಗಣೇಶ್ ಸರ್ ಜೊತೆ ಹಿಂದೆ ಯಾವ್ದಾದ್ರು ಪಾಸಿಂಗ್ ಶಾಟ್ ಎಲ್ಲರೂ ಬಂದ್ರೆ ಚೆನ್ನಾಗಿರುತ್ತಪ್ಪ, ಇವ್ ನನಗೊಂದು ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಸಿನಿಮಾಗೆ ನೀವು ಹೆಂಗ್ ಬಂದಿದ್ದು, ಹೆಂಗೆ ನಿಮ್ಗೆ ಮೊದಲನೇ ಚಾನ್ಸ್ ಸಿಕ್ಕಿತ್ತು? ವೇದಿಕೆನೆ ನನಗೆ ಜೀವ ಕೊಟ್ಟಿದ್ದು, ಜೀವನ ಕೊಟ್ಟಿದ್ದು, ರೂಪಿಸ್ಕೊಳ್ಳೋಕ್ಕೆ ಅನ್ನ ಕೊಟ್ಟಿದ್ದು, ನನಗೆ ಒಂದು ಹೆಸರು ತಂದು ಕೊಟ್ಟಿದ್ದು. ಐ ಥಿಂಕ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಸ್ಟೇಜ್. ಅಂದ್ರೆ ನಿಮ್ಮನ್ನ ರೂಪಿಸೋದೇ ಒಂದು ಪಾತ್ರಗಳು. ನಿಮ್ಗೆ ಚಾಲೆಂಜಿಂಗ್ ಪಾತ್ರ ಸಿಕ್ಕದಷ್ಟು ನೀವು ಮೆಚ್ಯೂರ್ಡ್ ಆಗ್ತಾ ಹೋಗ್ತೀರಾ, ಕಲಿತಾ ಹೋಗ್ತಾ ಇರ್ತೀರಾ. ಒಂದು ಮೊನಾಟನಿಯಾಗಿ ಒಂದೇ ಪಾತ್ರಗಳು ನಿಮಗೆ ಸಿಗಲ್ಲ. ಅಷ್ಟೇ ಬ್ಯೂಟಿಫುಲ್ ಆಗಿರೋ ಸಿನಿಮಾಗಳು ಸಿಕ್ತು. ಕೃಷ್ಣ ಆದ್ಮೇಲೆ ಶಿವಣ್ಣ ಜೊತೆ ಸತ್ಯ ಅಂಡ್ ಲವ್ ಅಲ್ಲಿ ಅವ್ರ ಅಕ್ಕನ ಮಗಳ ಪಾತ್ರ ಮಾಡುವಂತಹ ಒಂದು ಕ್ಯಾರೆಕ್ಟರ್. ಆಮೇಲೆ ಸುದೀಪ್ ಸರ್ ಜೊತೆ ತೀರ್ಥ ಅನ್ನೋ ಒಂದು ಸಿನಿಮಾದಲ್ಲಿ ಎಫರ್ಟ್, ಹಾರ್ಡ್ ವರ್ಕ್, ಒಂದು ಕಾನ್ಸ್ಟೆಂಟ್ ಪೇಷನ್ಸ್ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದೇ ಒಂದು ನನ್ನೇನು ದೊಡ್ಡ ಎಕ್ಸಾಂಪಲ್ ಅಂತಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್. ಸೊ ಫ್ರೆಂಡ್ ಆಗಿ ಹೋಗಿದ್ದು ಹೀರೋಯಿನ್ ಆಗಿ ನನಗೆ ಅವಕಾಶ ಸಿಕ್ಕದಂತ ಒಂದು ಇಟ್ಸ್ ಲೈಕ್ ಅನ್ನ ಲೈಫ್ ಟರ್ನಿಂಗ್ ಮೂಮೆಂಟ್. ಸೊ ಒಂದೆರಡು ದಿನಕ್ಕೆ ಹೋದಂತ ಒಂದು ಆರ್ಟಿಸ್ಟ್ ಒಂದು 15 ದಿನ ಕೆಲಸ ಮಾಡಿದೆ. ಐ ಹ್ಯಾಡ್ ಅ ವಂಡರ್ಫುಲ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಅದರಲ್ಲೂ ಒಂದು 20 ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಸೊ ವಾವ್ ಅನ್ನೋ ಒಂಥರ ನನ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ನನ್ನ ಚಲುವಿನ ಚಿಲಿಪಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾರಾಯಣ್ ಸರ್ನ ಮೀಟ್ ಮಾಡಿದೆ. ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಯ್ತು, ಬಿಕಾಸ್ ಈಸ್ ಆಲ್ಸೋ ಆಲ್ ರೌಂಡರ್. ಇವತ್ವರೆಗೂ ನನಗೆ ಉಸಿರು ಕೊಡ್ತಾ ಇರೋ ಸಾಂಗ್ ಅಂದ್ರೆ ಎಲ್ಲಿ ಹೋದ್ರು ನಿಜಾನ ನಾನೇನ. ಲೈಫ್ ಇರೋವರೆಗೂ ನಾನು ಐ ಥಿಂಕ್ ಎಸ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ನಾವು ಸೀರಿಯಲ್ ಬಗ್ಗೆನೇ ಮಾತಾಡಿದ್ವಿ. ಸೊ ವಿಲ್ ಟಾಕ್ ಅಬೌಟ್ ಸಿನಿಮಾ ಆಲ್ಸೋ. ಸೊ ಸಿನಿಮಾಗೆ ನೀವು ಹೆಂಗ್ ಬಂದಿದ್ದು, ಹೆಂಗೆ ನಿಮ್ಗೆ ಮೊದಲನೇ ಚಾನ್ಸ್ ಸಿಕ್ಕಿದ್ದು? ವೇದಿಕೆನೆ ನನಗೆ ಜೀವ ಕೊಟ್ಟಿದ್ದು, ಜೀವನ ಕೊಟ್ಟಿದ್ದು, ರೂಪಿಸ್ಕೊಳ್ಳೋಕ್ಕೆ ಅನ್ನ ಕೊಟ್ಟಿದ್ದು, ನನಗೆ ಒಂದು ಹೆಸರು ತಂದು ಕೊಟ್ಟಿದ್ದು. ಐ ಥಿಂಕ್ ಐ ಕ್ಯಾನ್ ಪ್ರೌಡ್ಲಿ ಸೇ ದಟ್ ಸ್ಟೇಜ್. ಸೊ ಇದೇ ತರ ನಾನು ಡ್ಯಾನ್ಸ್ ಶೋ ಮುಗಿಸ್ಕೊಂಡು ಅವಾಗ ಗಣೇಶ್ ಸರ್ ಅಂದ್ರೆ ಸಿಕ್ಕಾಪಟ್ಟೆ ಹವಾ ಕ್ರೇಜ್. ಈಗಲೂ ಅದು ಇದೆ, ಬಟ್ ಅವಾಗ ಇನಿಷಿಯಲ್ ಡೇಸ್ ಆಫ್ ಮುಂಗಾರು ಮಳೆ ಟೈಮ್ ಅಂಡ್ ಚಲುವಿನ ಚಿತ್ತಾರ ಇದೆಲ್ಲ ಬಂದಾಗ ಹಿ ವಾಸ್ ಲೈಕ್ ಒಂಥರ ಹಾಟ್ ಕೇಕ್. ಎಲ್ಲ ಹೆಣ್ಮಕ್ಳಿಗೆ ಒಂಥರ ಬಾ ಗಣೇಶ್ ಗಣೇಶ್ ಅಂತ ಒಂಥರ ಕ್ರೇಜಿ ಒಂಥರ ಫೀಲಿಂಗ್ ಇತ್ತು. ಸೊ ನನಗೂ ಖಂಡಿತ ಆಸೆ ಇತ್ತು, ಒಬ್ಬ ಗಣೇಶ್ ಸರ್ ಜೊತೆ ಹಿಂದೆ ಯಾವ್ದಾದ್ರು ಪಾಸಿಂಗ್ ಶಾಟ್ ಎಲ್ಲರೂ ಬಂದ್ರೆ ಚೆನ್ನಾಗಿರುತ್ತಪ್ಪ, ಇವ್ ನನಗೊಂದು ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾಂಪಿಟೇಷನ್ ಮುಗಿಸ್ಕೊಂಡು ನನಗೆ ಕಾಲ್ ಬರುತ್ತೆ. ಈ ವಿಸಿಟಿಂಗ್ ಕಾರ್ಡ್ ಐ ಥಿಂಕ್ ಇಟ್ ಮೇಡ್ ಮಿ ಅ ಲಾಟ್ ಆಫ್ ಡಿಫರೆನ್ಸ್. ನನ್ನ ತಂದೆ ಎಲ್ಲಿ ಹೋದ್ರು ವಿಸಿಟಿಂಗ್ ಕಾರ್ಡ್ ಕೊಡೋರು, ನನ್ನ ಮಗಳು ಅಪೂರ್ವ ಏನಾದ್ರು ಇದ್ರೆ ಹೇಳಿ ಅಂತ. ಸಿ ಪೇರೆಂಟ್ಸ್ ಎಫರ್ಟ್ಸ್, ಚಿಕ್ಕ ಚಿಕ್ಕ ಎಫರ್ಟ್ಸ್ ಎಷ್ಟು ನಮಗೆ ಮ್ಯಾಟರ್ ಆಗುತ್ತೆ, ಅವ್ರ ಸ್ಯಾಕ್ರಿಫೈಸ್ ಮ್ಯಾಟರ್ ಆಗುತ್ತೆ. ಸೊ ಈ ತರ ವಿಸಿಟಿಂಗ್ ಕಾರ್ಡ್ ಕೊಟ್ಕೊಂಡು ಬಂದಾಗ ಆ ಒಂದು ವಿಸಿಟಿಂಗ್ ಕಾರ್ಡ್ ನಮ್ಮ ಪ್ರಶಾಂತ್ ಸರ್ ಅಂತ, ಹಿ ವಾಸ್ ವರ್ಕಿಂಗ್ ಆಸ್ ಅ AD, MD ಶ್ರೀಧರ್ ಸರ್ಗೆ AD ಆಗಿ ಕೆಲಸ ಮಾಡ್ತಾ ಇದ್ರು. ಅವರು ಈ ತರ ಒಬ್ರು ಅಪೂರ್ವ ಅಂತ ಇದಾರೆ ಚೈಲ್ಡ್ ಆರ್ಟಿಸ್ಟ್, ಅವ್ರನ್ನ ಕರ್ಸೋಣ ಅಂತ ಹೇಳಿದ್ರು. ಸರಿ ಆಯ್ತು ಕರ್ಸಪ್ಪ ಅಂತ ಹೇಳಿ ಈ ಪ್ರಕೃತಿ ಹೋಟೆಲ್ ಅಂತ ಬರುತ್ತೆ ಕುರುಬ್ರಳ್ಳಿ ಹತ್ರ. ನನಗೆ ಒಂದು ಫೋನ್ ಕಾಲ್ ಬರುತ್ತೆ, MD ಶ್ರೀಧರ್ ಸರ್ ಮೀಟ್ ಮಾಡ್ಬೇಕಂತ, ನಿಮ್ಮ ಮಗಳನ್ನ ಕರ್ಕೊಂಡ್ ಬನ್ನಿ ಅಂತ. ನಾನು ಅಪ್ಪ ಅಮ್ಮ 3 ಜನನು ನನ್ನ ಆಲ್ಬಮ್ ಇಟ್ಕೊಂಡು, ಇವಾಗಿನ ತರ ಟೆಕ್ನಾಲಜಿ ಏನು ಇಂಪ್ರೂವ್ ಇರಲಿಲ್ಲ, ಇವಾಗೆಲ್ಲ ವಾಟ್ಸ್ಆ್ಯಪ್ ಆಗ್ಲಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕಳಿಸ್ಬಿಟ್ರೆ ನಾವೇನು ಎತ್ತ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಇಸ್ ಲೈಕ್ ದಟ್. ಬಟ್ ಅವಾಗ ಫೋಟೋಗಳು, ನಮ್ಮ ಫೋಟೋ ಶೂಟ್ಸ್ ಮಾಡ್ಕೊಂಡು ಫೋಟೋಗಳನ್ನ ಕ್ಯಾರಿ ಮಾಡ್ಕೊಂಡು ಆಲ್ಬಮ್, ಅದೇ ಒಂದು ಭರತನಾಟ್ಯಂ ಡ್ರೆಸ್ ಅಲ್ಲಿ ನಾನು ಹೋಗಿ MD ಶ್ರೀಧರ್ ಸರ್ ಮುಂದೆ ಹೋಗಿ ನಿಂತ್ಕೊಂಡಿದ್ದೀನಿ. ನೋಡ್ಬಿಟ್ಟು ನನ್ನೆಲ್ಲ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ ನೋಡ್ಬಿಟ್ಟು ಇ ವಾಸ್ ಹ್ಯಾಪಿ. ಸೊ ಓಕೆ ಮಾ ನಾಳೆಯಿಂದ ಶೂಟಿಂಗ್ ಬಾ ಅಂತಂದ್ರು. ನಾನ್ ನಾಳೆಯಿಂದ ಸರಿ ಯಾವ ಸಿನಿಮಾ ಅಂತ ಕೇಳ್ಕೊಂಡಾಗ, ಸೊ ಇಟ್ ವಾಸ್ ಫಾರ್ ಕೃಷ್ಣದಲ್ಲಿ ಶರ್ಮಿಳಾ ಮಾಂಡ್ರೆ ತಂಗಿ ಕ್ಯಾರೆಕ್ಟರ್. ಇನಿಷಿಯಲಿ ಹೋಗ್ತಾ ಇದ್ದಂಗೆನೆ ಕಲಾವಿದನಿಗೆ ಮೌಲ್ಡ್ ಮಾಡೋದೇ ಪಾತ್ರಗಳು. ಅಂದ್ರೆ ನಿಮ್ಮನ್ನ ರೂಪಿಸೋದೇ ಒಂದು ಪಾತ್ರಗಳು. ನಿಮ್ಗೆ ಚಾಲೆಂಜಿಂಗ್ ಪಾತ್ರ ಸಿಕ್ಕದಷ್ಟು ನೀವು ಮೆಚ್ಯೂರ್ಡ್ ಆಗ್ತಾ ಹೋಗ್ತೀರಾ, ಕಲಿತಾ ಹೋಗ್ತಾ ಇರ್ತೀರಾ. ಒಂದು ಮೊನಾಟನಿಯಾಗಿ ಒಂದೇ ಪಾತ್ರಗಳು ನಿಮಗೆ ಸಿಗಲ್ಲ. ನನಗೆ ಹೋಗ್ತಾ ಇದ್ದಾಗ ನನಗೆ ಸಿಕ್ಕಿದ್ದು ಕುಂಟಿ ಪಾತ್ರ. ನನ್ ಪೋಲಿಯೋ ಅಟ್ಯಾಕ್ ಆಗಿರುತ್ತೆ. ಅದು ಎಷ್ಟಂದ್ರೆ ನಾನು ನಾಳೆ ಶೂಟಿಂಗ್ ಹೋಗ್ಬೇಕು ಅಂದಾಗ ಬೆಳಗ್ಗೆ ನನಗೆ ಇಡೀ ಟೀಮ್ ಅವ್ರು ನನಗೆ ಕರ್ಕೊಂಡು ಹೋಗ್ತಾರೆ. ಒಂದು ರಿಯಲ್ ಆಗಿ ಪೋಲಿಯೋ ಅಟ್ಯಾಕ್ ಆದಂತ ಹುಡುಗಿ ಮನೆ ಕರ್ಕೊಂಡು ಹೋಗಿ ಒಂದು 2 hours
ಅವ್ರು ಹೇಗ್ ನಡೀತಾರೆ, ಅವ್ರು ಏನ್ ಯೂಸ್ ಮಾಡ್ತಾರೆ, ಅವ್ರು ಯಾವ ತರ ಒಂದು ಏನು ಒಂದು ರಾಡ್ ನ ಇಟ್ಕೊಂಡು ನಡೀತಾರೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಅವ್ರ ಮ್ಯಾನರಿಸಮ್ ಹೇಗಿರುತ್ತೆ, ಇದೆಲ್ಲ ಅಬ್ಸರ್ವ್ ಮಾಡಕ್ಕೆ ಒಂದು 2 hours ಅವ್ರ ಮನೇಲಿ ನಾನು ಸ್ಪೆಂಡ್ ಮಾಡಿ ಅದಾದ್ಮೇಲೆ ನಾನು ಶೂಟಿಂಗ್ ಸೆಟ್ಗೆ ಹೋಗಿದ್ದು. ಸೊ ಇಟ್ ವಾಸ್ ಆಲ್ಸೋ ವೆರಿ ಚಾಲೆಂಜಿಂಗ್. ನನಗೆ ಗೊತ್ತಿರ್ಲಿಲ್ಲ ಆಗಿನ ಸ್ಕೂಲಿಂಗ್ ಅಲ್ಲಿ ಹೇಗೆ ಗೊತ್ತಿರುತ್ತೆ ಯಾರು ಹೇಗೆ ನಿಮಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಬಟ್ ಕೋ-ಸ್ಟಾರ್ಗಳು ಕೂಡ ಹಾಗೆ ಇದ್ರು. ಅವಿನಾಶ್ ಸರ್ ನನ್ನ ತಂದೆ ಕ್ಯಾರೆಕ್ಟರು, ವಿನಯಾ ಪ್ರಸಾದ್ ಮೇಡಮ್ ನನ್ನ ತಾಯಿ ಕ್ಯಾರೆಕ್ಟರು, ಶರ್ಮಿಳಾ ಮಾಂಡ್ರೆ ನನ್ನ ಅಕ್ಕನ ಕ್ಯಾರೆಕ್ಟರು, ಮತ್ತೆ ಗಣೇಶ್ ಸರ್ ಜೊತೆ ಇಷ್ಟು ದೊಡ್ಡ ಕ್ಯಾಸ್ಟಿಂಗ್ ಅಲ್ಲಿ ಆಕ್ಟ್ ಮಾಡೋದೊಂದು ಬ್ಲೆಸ್ಸಿಂಗ್ಸ್ ಇದೆ ಗೊತ್ತಾ. ಎಷ್ಟೋ ಜನದ ಕನಸಾಗಿರುತ್ತೆ ನನಗೇನೋ ಒಂದು ಅವಕಾಶ ಸಿಕ್ಕರೆ ಸಾಕು ಅಂತ. ಬಟ್ ದೇವ್ರು ನನಗೆ ಕರೆದು ಕೊಟ್ಟಾಗ ಅದನ್ನೊಂಥರ ತುಂಬಾ ಎಫರ್ಟ್ ಹಾಕಿ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೆ. ಬ್ಯೂಟಿಫುಲ್ ಆಗಿರೋ ಸಿನಿಮಾಗಳು ಸಿಕ್ತು. ಕೃಷ್ಣ ಆದ್ಮೇಲೆ ಶಿವಣ್ಣ ಜೊತೆ ಸತ್ಯ ಅಂಡ್ ಲವ್ ಅಲ್ಲಿ ಅವ್ರ ಅಕ್ಕನ ಮಗಳ ಪಾತ್ರ ಮಾಡುವಂತಹ ಒಂದು ಕ್ಯಾರೆಕ್ಟರ್. ಆಮೇಲೆ ಸುದೀಪ್ ಸರ್ ಜೊತೆ ತೀರ್ಥ ಅನ್ನೋ ಒಂದು ಸಿನಿಮಾದಲ್ಲಿ ಎಫರ್ಟ್, ಹಾರ್ಡ್ ವರ್ಕ್, ಒಂದು ಕಾನ್ಸ್ಟೆಂಟ್ ಪೇಷನ್ಸ್ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದೇ ಒಂದು ನನ್ನೇನ್ ದೊಡ್ಡ ಎಕ್ಸಾಂಪಲ್ ಅಂತಲ್ಲ, ಒಂದು ಚಿಕ್ಕ ಎಕ್ಸಾಂಪಲ್. ಯಾಕೆ ಹೇಳ್ತೀನಿ ಅಂದ್ರೆ ತೀರ್ಥ ಸಿನಿಮಾಗೆ ನಾನು ಹೋಗಿದ್ದಾಗ ನಾನು ಚೈಲ್ಡ್ ಆರ್ಟಿಸ್ಟ್ ಹೀರೋಯಿನ್ ಫ್ರೆಂಡ್ ಆಗಿ, ಹೀರೋಯಿನ್ ಅಲ್ಲ ಹೀರೋಯಿನ್ ಚಿಕ್ಕವಳಾಗಿದ್ದಾಗ ಅವಳ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಕ್ಕೆ ನಾನು ಮೈಸೂರಿಗೆ ಶೂಟಿಂಗ್ ಹೋಗಿದ್ದು. ಅದು ಸಾಧು ಕೋಕಿಲ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಎಲ್ಲಾರು ಒಂದ್ ದಂಡಲ್ಲಿ ಎಲ್ಲ ಹುಡುಗಿರು ರೆಡಿಯಾಗಿ ಬಂದ್ವಿ. ಆಲ್ರೆಡಿ ಹೀರೋಯಿನ್ ಚೈಲ್ಡ್ ಆರ್ಟಿಸ್ಟ್ ಹೀರೋಯಿನ್ ಸೆಲೆಕ್ಟ್ ಆಗಿದ್ದಾರೆ. ಅವ್ರ ಮುಂದೆ ನಿಂತ್ಕೊಂಡಿದ್ರು. ನಾವೆಲ್ಲ ಹೀರೋಯಿನ್ ಫ್ರೆಂಡ್ 1 or 2 days ರೋಲ್ ಮಾಡಕ್ ಹೋಗಿದ್ವಿ. ಸೊ ಹಿಂದೆ ನಿಂತ್ಕೊಂಡು ನಾವೆಲ್ಲಾರು ಕಾಯ್ತಾ ಇದ್ವಿ ನಮ್ ಶಾರ್ಟ್ ಯಾವಾಗ ಬರುತ್ತೆ ಅಂತ. ಸಾಧು ಕೋಕಿಲ ಸರ್ ಎಲ್ಲಾರ್ದು ಹೆಸರು ಕೇಳ್ಕೊಂಡ್ ಬಂದ್ಮೇಲೆ ನೀನ್ ಮುಂದೆ ಬಾ ಅಂತ ನನ್ನನ್ನು ಕರೆದ್ರು. ಸರ್ ನಾನು ಅಪೂರ್ವ ಅಂತ ಹೇಳಿ, ಓಕೆ ಮಾ ನೀನ್ ಮುಂದೆ ಬಾ, ನೀನ್ ಹಿಂದೆ ಹೋಗು ಅಂತಂದ್ರು. ನನ್ಗೇನು ಅರ್ಥ ಆಗಿಲ್ಲ. ಅಂದ್ರೆ ನನ್ನನ್ನ ಹೀರೋಯಿನ್ ಚಿಕ್ಕವಳಾಗಿದ್ದಾಗ ಸೆಲೆಕ್ಟ್ ಮಾಡಿದ್ರು ಅಂಡ್ ಹೀರೋಯಿನ್ ಚಿಕ್ಕವಳಾಗಿರೋ ಕ್ಯಾರೆಕ್ಟರ್ ಮಾಡೋಕ್ ಬಂದವಳು ಅವಳ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾಯ್ತು. ಸೊ ಫ್ರೆಂಡ್ ಆಗಿ ಹೋಗಿದ್ದು ಹೀರೋಯಿನ್ ಆಗಿ ನನಗೆ ಅವಕಾಶ ಸಿಕ್ಕದಂತ ಒಂದು ಇಟ್ಸ್ ಲೈಕ್ ಅನ್ ಲೈಫ್ ಟರ್ನಿಂಗ್ ಮೂಮೆಂಟ್. ಸೊ 1-2 ದಿನಕ್ಕೆ ಹೋದಂತ ಒಂದು ಆರ್ಟಿಸ್ಟ್ 15 ದಿನ ಕೆಲಸ ಮಾಡಿದೆ. ಸೊ ಇಟ್ ವಾಸ್ ಲೈಕ್ ಅ ಬ್ರಿಲಿಯಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ಜಾಲಿ ಡೇಸ್ ಅಲ್ಲಿ ಟೈಸನ್ ತಂಗಿಯಾಗಿ ಕ್ಯಾರೆಕ್ಟರ್. ಸೊ ಗಿಲ್ಲಿನಲ್ಲಿ ಜಗೇಶ್ ಸರ್ ಅವ್ರ ಮಗ ಆಕ್ಟ್ ಮಾಡಿದ್ರು, ಅವರ ತಂಗಿ ಕ್ಯಾರೆಕ್ಟರ್. ಅದರಲ್ಲಿ ನಾವು ರಕುಲ್ ಪ್ರೀತ್ ಸಿಂಗ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದು. ಸತ್ಯ ಅಂಡ್ ಲವ್ಲಿ ಜನೆಲಿಯಾ ಮೇಡಮ್ ಜೊತೆ ಆಕ್ಟ್ ಮಾಡಿದ್ದು. ಸೊ ಐ ಹ್ಯಾಡ್ ಅ ವಂಡರ್ಫುಲ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಅದರಲ್ಲೂ ಒಂದು 20 ಸಿನಿಮಾಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಸೊ ಇನ್ನೇನಿಲ್ಲ, ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮುಗಿಸ್ತಾ ಅಂದ್ರೆ ಲೈಕ್ ಶೂಟಿಂಗ್ ಮಾಡ್ತಾ ಇದೀನಿ. ನನ್ನ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಥಂಡರ್ ಸ್ಟ್ರೋಮ್ ಒಂಥರ ಲೈಕ್ ವಾವ್ ಅನ್ನೋ ಒಂಥರ ನನ್ನ ಟರ್ನಿಂಗ್ ಪಾಯಿಂಟ್ ಆಗಿದ್ದೆ ನನ್ನ ಚಲುವಿನ ಚಿಲಿಪಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಓಕೆ, ಸೊ ಇದಿಷ್ಟು ಮಾಡ್ಕೊಂಡು ಬಂದ ಮೇಲೆ ನಿಮಗೆ ಚಲುವಿನ ಚಿಲಿಪಿಲಿ ಮೂವಿ ಸಿಗುತ್ತೆ. ಸೊ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಅಲ್ಲಿ ನಡೆದಂತಹ ಮೂವಿ ಅದು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಅಂದ್ರೆ ಚಲುವಿನ ಚಿಲಿಪಿಲಿಗೆ ಹೆಂಗೆ ನೀವು ಸೆಲೆಕ್ಟ್ ಆಗಿದ್ದು? ಐ ವಾಸ್ 9th standard. ಓಕೆ, ಸ್ಕೂಲ್ಗೆ ಹೋಗ್ತಾ ಇದ್ದೆ, ಸಿನಿಮಾ ಸೀರಿಯಲ್ಗಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಡ್ಯಾನ್ಸರ್ ಆಗಿದ್ದ ಜೀವನ ಬೇರೆ ಆಗಿತ್ತು, ಈ ತರ ರಂಗಭೂಮಿನಲ್ಲಿ ಕೆಲಸ ಮಾಡಿದಂತಹ ಒಂದು ಲೈಫ್ ಸ್ಟೈಲ್ ಬೇರೆ ಆಗಿತ್ತು, ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದಂಥ ಒಂದಷ್ಟು ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ಆಗಿತ್ತು. ಆದ್ರೆ ಪೂರ್ಣ ಪ್ರಮಾಣದ ನಾಯಕ ನಟಿ ಆಗೋದು ಇದೆಯಲ್ಲ, ಇಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಇಡೀ ಸಿನಿಮಾ ನಮ್ಮ ಮೇಲೆ ನಿಂತಿರುತ್ತೆ, ಒಂದು ಪಾತ್ರದ ಮೇಲೆ ನಿಂತಿರುತ್ತೆ. ಮತ್ತೆ ನಮ್ಮ ಪಾತ್ರ ಒಂದು ನಿರ್ದೇಶಕರ ಕನಸಾಗಿರುತ್ತೆ, ಮತ್ತೆ ಅವರೊಂದು ಬಂಡವಾಳ ಆಗಿರುತ್ತೆ. ಸೊ ಇಷ್ಟೆಲ್ಲ ಎಫರ್ಟ್ ಇದ್ದಾಗ ನಮ್ಗೆ ತುಂಬಾ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಕೊಟ್ಟಾಗ ನಾನು ನಿಜವಾಗ್ಲೂ ಅದನ್ನ ನಿಭಾಯಿಸಿದಿನೋ ಇಲ್ವೋ ನನಗೆ ಈಗ್ಲೂ ಒಂಥರ ನನಗೆ ಕನ್ಫ್ಯೂಸ್ಡ್ ಆಗಿರುತ್ತೆ. ಬಟ್ ಲೈಫ್ ಟೈಮ್ ನಾನು ಲೈಫ್ ಇರೋವರೆಗೂ ನಾನು ಐ ಥಿಂಕ್ ಎಸ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದೇ ತರ ಶೋ ಮುಗಿಸ್ಕೊಂಡು ಐ ಗಾಟ್ ಅ ಕಾಲ್ ಫ್ರಮ್ ಸೌಂದರರಾಜ್ ಸರ್, ಎಡಿಟರ್ ಸೌಂದರರಾಜ್ ಸರ್. ಅವರು ಕೃಷ್ಣ ಮೂವಿ ಫುಟೇಜ್ ನ ಅವ್ರ ಸ್ಟುಡಿಯೋದಲ್ಲಿ ಹಾಕ್ತಾ ಇದ್ರು. ನಾರಾಯಣ್ ಸರ್ ಅಚಾನಕ್ ಆಗಿ ನೋಡಿದ್ದಾರೆ, ಯಾರಿದು ಅಂತ. ಅಪೂರ್ವ ಅಂತ ಚೈಲ್ಡ್ ಆರ್ಟಿಸ್ಟ್, ಸರಿ ಆಫೀಸಿಗೆ ಕರ್ಸಿ ಅಂತ ಹೇಳಿದ್ದಾರೆ. ಅವಾಗ ನನ್ಗೆ ಗುಂಡು ಮುಖ, ಇಷ್ಟುದ್ದ ಕೂದ್ಲು, ಈ ತರ ಇತ್ತು. ಸೊ ಈಗ್ಲೂ ಹಂಗೆ ಇದೆ, ಗುಂಡು ಮುಖ, ಗುಂಡ್ ಕಣ್ಣು, ಉದ್ದ ಕೂದ್ಲು, ಆ ತರನೇ ಇದ್ದಂತಹ ಇದು. ಸೊ ಕರ್ಸಿ ಅಂತ ಹೇಳಿದಾಗ ನಾರಾಯಣ್ ಸರ್ನ ಮೀಟ್ ಮಾಡಿದೆ. ನಾರಾಯಣ್ ಸರ್ನ ಮೀಟ್ ಮಾಡ್ಬೇಕಾದ್ರೆ ತುಂಬಾ ಭಯ ಆಯ್ತು. ಬಿಕಾಸ್ ಈಸ್ ಆಲ್ಸೋ ಆಲ್ರೌಂಡರ್. ಅಂದ್ರೆ ಒಳ್ಳೆ ಡೈರೆಕ್ಟರ್, ಒಳ್ಳೆ ಆಕ್ಟರ್, ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಎವ್ರಿಥಿಂಗ್. ಎಲ್ಲ ಸಿನಿಮಾಗಳು ಅವ್ರ ಸಿನಿಮಾಗಳನ್ನ ವರ್ಷಾನ್ಗಟ್ಲೆ ಹಿಟ್ ಕೊಟ್ಟವ್ರು, ರೆಕಾರ್ಡ್ ಬ್ರೇಕ್ ಮಾಡಿದವರು, ಇಂಡಸ್ಟ್ರಿಗೆ ಒಂಥರ ಸೆಟ್ ಮಾಡಿದವರು. ನಾರಾಯಣ್ ಸರ್ ಅಂತ ಹೇಳಿದ್ರೆ
ಟೈಮ್ ಅಂದ್ರೆ ನಾರಾಯಣ್ ಸರ್, ಡಿಸೆನ್ಸಿ ಅಂದ್ರೆ ನಾರಾಯಣ್ ಸರ್. ಈ ತರ ಒಂದಷ್ಟು ಕ್ಯಾಟಗರೀಸ್ಗೆ ಅವರು ಸೆಟ್ ಆದಂತಹ ಒಂದು ಲೆಜೆಂಡ್ ಪರ್ಸನ್. ಸೊ ಮೀಟ್ ಮಾಡ್ಬೇಕಂತೆ ಅಂತ ಹೇಳಿದ್ರು. ನನ್ಗೆ ಯಾವುದೇ ಐಡಿಯಾ ಇರ್ಲಿಲ್ಲ ನಾನು ಆಡಿಷನ್ಗೆ ಹೋಗ್ತೀನಾ ಅಥವಾ ಹೀರೋಯಿನ್ ಸೆಲೆಕ್ಷನ್ಗೆ ಹೋಗ್ತಿದ್ದೀನಿ ಅಥವಾ ಏನಕ್ಕೆ ಹೋಗ್ತಾ ಇದೀನಿ ಅಂತ ಗೊತ್ತಿರ್ಲಿಲ್ಲ. ಸುಮ್ನೆ ಒಂದು ನನ್ನ ಮಾಮೂಲಿ ರೆಸ್ಯೂಮ್ ಇಟ್ಕೊಂಡು ನಾರಾಯಣ್ ಸರ್, ನಾನು ನಮ್ಮ ಅಣ್ಣ ಹೋಗಿ ಮೀಟ್ ಮಾಡಕ್ ಹೋಗಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡ್ಮೇಲೆ ಸರ್ ಬಂದ್ರು, ಕೂತ್ಕೊಂಡ್ರು. ಐ ಆಮ್ ಲಿಟ್ರಲಿ ಶಿವರಿಂಗ್. ಹಿಂಗೆ ಅವ್ರು ನೀದಾಗ ಒಂಥರ ಬರ್ತಾ ಇರೋದು ನೋಡಿದ ತಕ್ಷಣ ಯಾವುದೋ ಮಿಲಿಟರಿ ಕ್ಯಾಂಪಸ್ ಅಲ್ಲಿ ಒಂದು ಕಮಾಂಡರ್ ಬಂದಿರೋ ಫೀಲ್ ಆಗ್ತಿತ್ತು. ಬಂದ್ ಕೂತ್ಕೊಂಡು ಒಂದು 10 ನಿಮಿಷ ಆದ್ಮೇಲೆ ಓಕೆ ಏನೋ ಮಾತಾಡ್ತಾ ಇದ್ರು, ಕ್ಯಾಶುಯಲ್ ಆಗಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲ ಮಾತಾಡ್ತಿದ್ರು. ಅಂಡ್ ಸರ್ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಸರ್ ಅಂತ ಕೇಳಿದೆ. ಫಸ್ಟ್ ನಾನು ಮಾಡ್ತೀನಮ್ಮ ಅಂತಾರು. ಸರ್ ಖಂಡಿತ ಮಾಡ್ತೀನಿ ಸರ್, ಏನ್ ಪಾತ್ರ ಅಂತ ಕೇಳಿದೆ. ನೋಡಿದ್ಮೇಲೆ ನೀನೇಮ್ಮ ಹೀರೋಯಿನು ಅಂದ್. ಸರ್ ಅಂತಂದೆ. ನೀನೇ ಹೀರೋಯಿನ್, ಯಾಕೆ ಮಾಡಲ್ವಾ ಅಂತಾರು. ಸರ್ ಹೂ ಅನ್ಲ ಯಾಕಂದ್ರೆ ತಂದೆ ತಾಯಿ ಕೇಳ್ಬೇಕು, ಅವ್ರ ಪರ್ಮಿಷನ್ಸ್ ತಗೋಬೇಕು. ಅಂಡ್ ಹೀರೋಯಿನ್ ಅನ್ನೋದು ಇಟ್ಸ್ ಅ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ. ಅದ್ ಹೇಗ್ ನಿಭಾಯಿಸ್ತೀನಿ ಗೊತ್ತಿಲ್ಲ ಸರ್. ನಾನು ಸರ್ ಮಾಡ್ತೀನಿ ಸರ್, ಆದ್ರೆ ಅಪ್ಪ ಅಮ್ಮನ್ನ ಕೇಳ್ಬೇಕು ಅಂತ ನಾನು ಹೇಳ್ದೆ. ಬೇರೆ ಯಾರಾದ್ರೂ ಆಗಿದ್ರೆ ಹೌದಾ ಸರಿ ಆಯ್ತು ಕೇಳೋಣ, ನೀನ್ ಹೋಗಿ ಮಾತಾಡ್ಕೊಂಬ ಅಂತ ಹೇಳಿರೋರೇನೋ ನಂಗೆ ಗೊತ್ತಿಲ್ಲ. ಬಟ್ ಅವರು ಬೀಯಿಂಗ್ ದಟ್ ಜೆನ್ಯೂನ್, ಬೀಯಿಂಗ್ ದಟ್ ಸೋ ರೆಸ್ಪಾನ್ಸಿಬಲ್ ಪರ್ಸನ್, ನಿನ್ನ ತಂದೆ ತಾಯಿ ನಮ್ಮ ಮನೆಗೆ ಕರ್ಕೊಂಬ ಅಮ್ಮ, ನಾಳೆ ಅವ್ರಿಗೆ ಒಂದು ಊಟ ಅರೇಂಜ್ ಮಾಡ್ತೀನಿ ಅಂತ ಹೇಳಿ ನನ್ನ ತಂದೆ ತಾಯಿಗೂ ಗಾಡಿ ವ್ಯವಸ್ಥೆ ಮಾಡಿ ನೆಕ್ಸ್ಟ್ ಡೇ ನಾವ್ ಇಡೀ ಫ್ಯಾಮಿಲಿ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಊಟ ಮಾಡಿ ಹಿ ಎಕ್ಸ್ಪ್ಲೈನ್ಡ್ ವಾಟ್ ಇಸ್ ಇಂಡಸ್ಟ್ರಿ, ಯಾವ ತರ ವರ್ಕ್ ಆಗುತ್ತೆ ಏನು ಅಂತೆಲ್ಲ ನೀಟಾಗಿ. ಬಿಕಾಸ್ ಇಷ್ಟು ದಿನ ನೋಡಿದ ಇಂಡಸ್ಟ್ರಿ ಬೇರೆ ಆಗಿರುತ್ತೆ, ಇವಾಗ ನೋಡೋ ಇಂಡಸ್ಟ್ರಿ ಬೇರೆ ಆಗಿರುತ್ತೆ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂಡ್ ಹಿ ಟುಕ್ ಅ ಪ್ರಾಮಿಸ್ ದಟ್ ಏನೇ ಮಾಡಿದ್ರು ಎಜುಕೇಶನ್ ನ ಬಿಡಬಾರ್ದು ನೀನು ಅಂತ ಹೇಳಿ ಅದು ಒಂದ್ ಜವಾಬ್ದಾರಿನ ತಗೊಂಡು. ಅವ್ರ ನಿರ್ದೇಶಕರು ಸಿನಿಮಾ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕಾಗ್ತಿತ್ತು, ಆದ್ರೆ ನಮ್ಮ ಜೀವನದ ಬಗ್ಗೆನೇ ಯೋಚನೆ ಮಾಡುವಂತ ಒಂದು ಜವಾಬ್ದಾರಿ ಆಗಿರುವಂತ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ಗೆ ಅವತ್ತು ಅವರು ಗೈಡ್ ಮಾಡಿದ್ರು. ಸೊ 9th ನಾನು ಎಕ್ಸಾಮ್ ಬರ್ದಿದ್ದ ನೆಕ್ಸ್ಟ್ ನೈಟೇ ರಾಜಮಂಡ್ರಿನಲ್ಲಿ ನಂಗೆ ಶೂಟಿಂಗ್ಗೆ ಟ್ರಾವೆಲ್ ಸ್ಟಾರ್ಟ್ ಆಯ್ತು. ಇಟ್ ವಾಸ್ ಲೈಕ್ 45 days ಆಫ್ ದಟ್ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ. 45 ದಿನ ನನ್ನ ಲೈಫಲ್ಲಿ ತುಂಬಾನೇ ಬದಲಾವಣೆ ನನಗೆ ತಂದ್ಕೊಡ್ತು. ಹೀರೋಯಿನ್ ಆಗಿ ಲಾಂಚ್ ಆಗ್ತಾ ಇರೋದೇನೆ ನಾವು ನಾರಾಯಣ್ ಸರ್ ಸಿನಿಮಾ ಅಂತ ಅನೌನ್ಸ್ ಆದಾಗ ಇಟ್ ವಾಸ್ ಲೈಕ್ ವಾವ್ ಫ್ಯಾಕ್ಟರ್. ಪೇಪರಲ್ಲಿ ಬರುತ್ತೆ, ಮತ್ತೆ ಎಲ್ಲ ಟಿವಿಗಳಲ್ಲಿ ಬರುತ್ತೆ. ಆಗ ಮೀಡಿಯಾ ಎಷ್ಟು ಒಂದು ಸ್ಟ್ರಾಂಗ್ ಆಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ಈ ಕಡೆ ನಾನು ತೀರ್ಥ ನನ್ನ ಗಿಲ್ಲಿ ಸಿನಿಮಾ ಲಾಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ಆ ಎಕ್ಸ್ಪೀರಿಯನ್ಸ್ ಆಗಿದ ತಕ್ಷಣ ವಿತ್ ಇನ್ ಸ್ಪಾನ್ ಆಫ್ 1 month ನನಗೆ ಹೀರೋಯಿನ್ ಆಗಿ ನನಗೆ ಪ್ರಮೋಷನ್ ಸಿಗತ್ತೆ. ದ್ವಾರಕೀಶ್ ಅಂಕಲ್ ಅದ್ರಲ್ಲಿ ಆಕ್ಟ್ ಮಾಡ್ತಾರೆ, ಸುಮಲತಾ ಅಂಬರೀಶ್ ಮೇಡಮು, ಅನಂತ್ ನಾಗ್ ಸರ್. ಸೊ ಈ ತರ ದಂಡ ಕಲಾವಿದ್ರ ಜೊತೆ ನಾವು ಕೆಲಸ ಮಾಡೋದಿಲ್ಲ. ಸೊ ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಯೋಗ್ಯಲಾಗಿದ್ದೀನೋ ಗೊತ್ತಿಲ್ಲ, ಬಟ್ ದಟ್ ವಾಸ್ ಅಮೇಝಿಂಗ್. ಅಂಡ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಮ್ಗೆ ಆಸ್ಟ್ರಿಯಾದಲ್ಲಿ ನಿಜಾನ ನಾನೇನ. ಐ ರಿಯಲಿ ವಾಂಟ್ ಗೋ. ಇವತ್ವರೆಗೂ ನನಗೆ ಉಸಿರು ಕೊಡ್ತಾ ಇರೋ ಸಾಂಗ್ ಅಂದ್ರೆ ಎಲ್ಲಿ ಹೋದ್ರು ನಿಜಾನ ನಾನೇನ. ಬಿಕಾಸ್ ಆರ್ಟಿಸ್ಟ್ಗೆ ಒಂದು ಸಾಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಐ ಥಿಂಕ್ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಇನ್ ಆಲ್ ದ ವೇಸ್. ತುಂಬಾ ಒಳ್ಳೆ ಫ್ಯಾಮಿಲಿ ತರ ನೋಡ್ಕೊಂಡ್ರು ನನ್ನ. ಈಗಲೂ ಕೂಡ ಅದಕ್ಕೆ ಹೇಳ್ತೀನಿ, ಏನೇ ವಿಚಾರ ಆದ್ರೂ ಫಸ್ಟ್ ನಾನು ನಾರಾಯಣ್ ಸರ್ಗೆ ಇನ್ಫಾರ್ಮ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟು ಒಂಥರ ನನಗೆ ಐ ಥಿಂಕ್ ಮಾರ್ಗದರ್ಶಕರಂತ ಆಗಿದ್ದಾರೆ ಅವರು. Okay. I was 9th, he was college person, like first PU, second When PU. he was also young. Yes, very young. ಇಬ್ರು ಮಕ್ಕಳನ್ನ ಸೆಟ್ಟಲ್ಲಿ ಇಟ್ಕೊಂಡು ಆ ಒಂದು ಟೈಮಲ್ಲಿ ನೀವೇ ಎಲ್ಲೋ ಒಂದ್ ಕಡೆ ಡಿಸಿಷನ್ ಮಾಡುವಂತಹ ಒಂದು ಇದರಲ್ಲಿ ಎಡವಿದ್ರ? ಖಂಡಿತ ಎಡವಿದೆ ಅನ್ನೋದಕ್ಕಿಂತ ನನಗೆ ಹೇಳಿದೊಂದು ಪಾತ್ರಗಳಾಗತ್ತೆ, ಬಟ್ ಅಲ್ಲಿ ನನ್ನ ಪ್ರೊಜೆಕ್ಟ್ ಮಾಡಿದ ರೀತಿ ಇನ್ನೊಂದಾಗಿರುತ್ತೆ. ಕಲೆನೇ ನನ್ನ ಸಾಕ್ತಾ ಇದೆ. ಎಷ್ಟೋ ಸಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ವಿ ಹ್ಯಾವ್ ಫೇಸ್ಡ್ ಇಟ್. ಯೂನಿಫಾರ್ಮ್ಸ್ ಅಲ್ಲಿ ನಾನು ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. 250 ರೂಪಾಯಿ 300 ರೂಪಾಯಿ ದುಡ್ಡು ಕೂಡ ಇರ್ತಿರ್ಲಿಲ್ಲ ನನ್ನ ತಾಯಿ ಹತ್ರ. ಬಿಕಾಸ್ ವಿ ಆರ್ ಫ್ರಮ್ ಅ ವೆರಿ ನಾರ್ಮಲ್ ಫ್ಯಾಮಿಲಿ. ವಿ ಆರ್ ನಾಟ್ ಫ್ರಮ್ ಅ ಗೋಲ್ಡನ್ ಸ್ಪೂನ್ ಬ್ಯಾಕ್ ಗ್ರೌಂಡ್.